ತಾಯಿನೇ ತಿಂದೋಡು ಅತ್ತೆನ ಬಿಟ್ಟಾಳೆಯೇ ಎಂಬುದು ಕನ್ನಡದ ಅತ್ಯಂತ ಹಳೆಯ ಮತ್ತು ಅರ್ಥಗರ್ಭಿತ ಗಾದೆ ಮಾತುಗಳಲ್ಲಿ ಒಂದು. ಇದರ ಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. ಗಾದೆಯ ಮುಖ್ಯಾಂಶಗಳು. ಶಬ್ದಶಃ ಅರ್ಥ: ತನ್ನನ್ನು ಹೆತ್ತು ಹೊತ್ತು ಸಲಹಿದ ತಾಯಿಯನ್ನೇ ಸಂಕಟಕ್ಕೆ ಗುರಿಪಡಿಸಿದವಳು ಅಥವಾ ಮೋಸ ಮಾಡಿದವಳು, ಇನ್ನು ತನಗೂ ತಾಯಿಗೂ ಇರುವ ಸಂಬಂಧಕ್ಕಿಂತ ಕಡಿಮೆ ತೀವ್ರತೆಯ ಸಂಬಂಧವಿರುವ ಅತ್ತೆಯನ್ನು ಸುಮ್ಮನೆ ಬಿಟ್ಟಾಳೆಯೇ. ಅಂತರಾರ್ಥ: ಈ ಗಾದೆ ಕೇವಲ ಅತ್ತೆ ಸೊಸೆಯ ಸಂಬಂಧಕ್ಕೆ ಮಾತ್ರ ಸೀಮಿತವಲ್ಲ, ಇದು ಮನುಷ್ಯನ ಮೂಲಗುಣ ಅಥವಾ ಸ್ವಭಾವವನ್ನು ಎತ್ತಿ ತೋರಿಸುತ್ತದೆ. ವಿಸ್ತರಣೆ 1. ನಂಬಿಕೆಗೆ ದ್ರೋಹ: ಯಾರೇ ಆಗಲಿ ಅತ್ಯಂತ ಆಪ್ತರು ಮತ್ತು ನಂಬಿಕಸ್ಥರನ್ನು ಇಲ್ಲಿ ತಾಯಿ ಕಡೆಗಣಿಸಿದರೆ ಅಥವಾ ಅವರಿಗೆ ತೊಂದರೆ ನೀಡಿದರೆ ಅವರು ಉಳಿದವರನ್ನು ಗೌರವಿಸುತ್ತಾರೆ ಎಂದು ನಿರೀಕ್ಷಿಸುವುದು ತಪ್ಪು. ತಾಯಿಯೇ ಮೊದಲ ಗುರು ಮತ್ತು ದೈವ. ಅಂತಹ ದೈವವನ್ನೇ ಗೌರವಿಸದ ವ್ಯಕ್ತಿ ಬೇರೆಯವರನ್ನು ಗೌರವಿಸಲು ಸಾಧ್ಯವಿಲ್ಲ ಎಂಬುದು ಇದರ ಸಾರ. 2. ಸ್ವಭಾವದ ಸ್ಥಿರತೆ: ಮನುಷ್ಯನ ಮೂಲಗುಣ ಸುಲಭವಾಗಿ ಬದಲಾಗುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಮನೆಯವರಿಗೆ ಒಳ್ಳೆಯವನಾಗಿಲ್ಲದಿದ್ದರೆ, ಹೊರಗಿನವರಿಗೆ ಅಥವಾ ಹೊಸದಾಗಿ ಬಂದ ಸಂಬಂಧಗಳಿಗೆ, ಅತ್ತೆ ಅಥವಾ ಇತರರು, ಅವನು ಒಳ್ಳೆಯವನಾಗಿರುತ್ತಾನೆ ಎಂದು ನಂಬುವುದು ಅಸಾಧ್ಯ. 3. ನೈತಿಕ ಎಚ್ಚರಿಕೆ: ಈ ಗಾದೆಯು ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಒಬ್ಬ ವ್ಯಕ್ತಿಯ ಹಿಂದಿನ ನಡವಳಿಕೆ ಅಥವಾ ಅವನ ಮೂಲ ಸಂಬಂಧಗಳ ಜೊತೆಗಿನ ವರ್ತನೆಯನ್ನು ನೋಡಿ ಅವನ ಗುಣವನ್ನು ಅಳೆಯಬೇಕು. ಯಾರು ತನ್ನ ಮೂಲವನ್ನು ಅಥವಾ ತನಗೆ ಉಪಕಾರ ಮಾಡಿದವರನ್ನು ಮರೆಯುತ್ತಾರೋ ಅವರು ಇತರರನ್ನು ಸುಲಭವಾಗಿ ಕೈಬಿಡುತ್ತಾರೆ. ಮುಕ್ತಾಯ: ಯಾರೇ ಆಗಲಿ ತಮ್ಮ ಮೂಲಕ್ಕೆ ತಾಯಿಗೆ ದ್ರೋಹ ಬಗೆದರೆ ಅವರಲ್ಲಿ ಸದ್ಗುಣಗಳನ್ನು ನಿರೀಕ್ಷಿಸುವುದು ವ್ಯರ್ಥ ಎಂಬ ಕಟುಸತ್ಯವನ್ನು ಈ ಗಾದೆ ಸಾರುತ್ತದೆ. ಈ ಗಾದೆಯ ಬಗ್ಗೆ